ಥ್ಯಾಂಕ್ ಯು ದಿವ್ಯಾ. ಸೊ ನೋಡ್ತಾ ಇದ್ದೀವಿ ಈಗ ಪಾಕಿಸ್ತಾನಿನ ಏರ್ ಸ್ಪೇಸ್ನ ಒಂದು ರೀತಿ ಪಕ್ಷಿ ನೋಟ ಅಂತ ಹೇಳ್ಬೋದು. ಮುಖ್ಯವಾಗಿ ಇಸ್ಲಾಮಾಬಾದ್ ಅವರ ಕ್ಯಾಪಿಟಲ್ ಆಗಿರುತ್ತೆ, ಲಾಹೋರ್, ಇವೆರಡು ನಗರಗಳು ಮತ್ತು ಕರಾಚಿ, ಈ ಮೂರೂ ನಗರಗಳೇನಿದೆ ಇದು ಪಾಕಿಸ್ತಾನದ ಹೃದಯ ಭಾಗವಾಗಿರುತ್ತೆ. ಇಸ್ಲಾಮಾಬಾದ್ ಕ್ಯಾಪಿಟಲ್ ಅನ್ಬೋದು, ಲಾಹೋರ್ ಮತ್ತು ಕರಾಚಿ ಅಂತೂ ಪೋರ್ಟ್ ಇರುವಂಥ ಜಾಗ. ಸೊ ಸಾಕಷ್ಟು ವಾಣಿಜ್ಯ ವಹಿವಾಟು ಇರುವಂಥ ಜಾಗ. ಅವ್ರಿಗೆ ಇದು ತುಂಬ ಸೆಕ್ಯೂರ್ ಮಾಡ್ಕೋಬೇಕಾಗಿರೋ ಅನಿವಾರ್ಯದ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕಿದೆ. ಸೊ ಈಗ ಏರ್ ಸ್ಪೇಸಲ್ಲಿ ಅಂದರೆ ಪಾಕಿಸ್ತಾನದ ಈ ಪೂರ್ತಿ ಗಡಿಯಲ್ಲಿ ಯಾವೆಲ್ಲ ಪ್ಲೇನ್ಗಳು ಹೋಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಮಿಲಿಟರಿ ಮೂವ್ಮೆಂಟ್ಸ್ ಇದ್ದರೆ ಇಲ್ಲಿ ಗೊತ್ತಾಗಲ್ಲ, ಆದರೆ ಪಾಕಿಸ್ತಾನ ಅನ್ನೋ ಒಂದು ದೇಶದಲ್ಲಿ ಸಾಕಷ್ಟು ಬ್ಲಂಡರ್ಗಳು ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ್ಯಾವ ಪ್ಲೇನ್ ಹೋಗ್ತಾ ಇದೆ, ಮುಖ್ಯವಾಗಿ ಅವರಿಗೆ ಇರುವಂಥ ಮಿತ್ರ ರಾಷ್ಟ್ರ ಈಗ ಸದ್ಯಕ್ಕೆ ಚೈನಾ ಮತ್ತು ಟರ್ಕಿ. ಸೊ ಆ ದೇಶದಿಂದ ಅದರ ಕಾರ್ಗೋ ಪ್ಲೇನ್ ಬಂದಿದೆಯಾ ಅನ್ನೋವಂಥ ಒಂದು ಲೈವ್ ಚೆಕ್ನ ಜಿ ಕನ್ನಡ ನ್ಯೂಸ್ ಇಟ್ಟಿದೆ. ಸೊ ಈಗ ಮೊದಲನೇದಾಗಿ ಶುರು ಮಾಡ್ತಾ ಇದ್ದೀವಿ. ಪಾಕಿಸ್ತಾನದ ಏರ್ ಸ್ಪೇಸಲ್ಲಿ ಈ ಒಂದು ಫ್ಲೈಟ್ PIA ಅಂದರೆ ಇದು ಪಾಕಿಸ್ತಾನಿ ಆಪರೇಟೆಡ್, ಅಂದರೆ ಅವರದೇ ದೇಶದ ಪಾಕಿಸ್ತಾನ್ ಏರ್ವೇಸ್. ಇದು ನಮ್ಮಲ್ಲಿ ಹೆಂಗೆ ಇಂಡಿಯನ್ ಏರ್ವೇಸ್ ಇದೆ ಆ ರೀತಿ ಅವರ ಒಂದು PIA ಇದೆ. ಇದು ಜೆಡ್ಡಾಯಿಂದ ಇಸ್ಲಾಮಾಬಾದ್ಗೆ ಹೋಗ್ತಾ ಇದೆ. ಸೊ ನಾವು ನೋಡ್ತಾ ಇರ್ಬೋದು ಎಷ್ಟು ನಿಖರವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಇದು ಇತ್ತು, ಆ್ಯಕ್ಚುಯಲ್ ಟೈಮ್ ಏನಿತ್ತು, ಮತ್ತು ಎಷ್ಟೊತ್ತಿಗೆ ಇದು ರೀಚ್ ಆಗುತ್ತೆ ಅಂತ. ಮಧ್ಯಾಹ್ನ 2 ಗಂಟೆ ಅಂದರೆ ಪಾಕಿಸ್ತಾನದ ಟೈಮ್ ಪ್ರಕಾರ 5 ನಿಮಿಷ ಡಿಫ್ರೆನ್ಸ್ ಅಷ್ಟೇ ಅಲ್ವಾ ಸರ್? ಅಷ್ಟೇ 5 ನಿಮಿಷ ಡಿಫ್ರೆನ್ಸ್. ಸೊ ಈ ಒಂದು ಸಂದರ್ಭದಲ್ಲಿ 2 ಗಂಟೆ ಅಷ್ಟೊತ್ತಿಗೆ ಜೆಡ್ಡಾಯಿಂದ ಇಸ್ಲಾಮಾಬಾದ್ಗೆ ಹೋಗ್ತಾ ಇರೋಂಥ ವಿಮಾನನ ನಾವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಕ್ವೆಟಾ ಹತ್ರ ಒಂದು ಪ್ಲೇನ್ ಹೋಗ್ತಾ ಇದೆ. ಇಲ್ಲಿದೆ ನೋಡಿ, ನಾಟ್ ಅವೈಲಬಲ್. ಸೊ ಇದು ಸಾಮಾನ್ಯವಾಗಿ ಮಿಲಿಟರಿ ಮೂವ್ಮೆಂಟ್ಸ್ ಇರೋವಂಥ ಒಂದು ವಿಮಾನನ ಅಂತ ಒಂದು ಅಂದಾಜು ಮಾಡ್ಕೋಬೋದು. ಯಾಕೆಂತ ಹೇಳಿದ್ರೆ ಇದು ಒಂದು ಫ್ಲೈಟ್ ಹಾರಿದೆ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗಿ ಲ್ಯಾಂಡ್ ಆಗಬೇಕು. ಸೊ ಲ್ಯಾಂಡ್ ಆಗಿಲ್ಲ ಅಥವಾ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂದರೆ ಇದು ಎಲ್ಲೋ ಒಂದು ಕಡೆ ನಾಟ್ ಅವೈಲಬಲ್ ಅಂತ ಕೊಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಮಿಲಿಟರಿ ಪ್ಲೇನ್ ಇಲ್ಲಿ ಎಲ್ಲಾದರೂ ಹಾರಾಡ್ತಾ ಇದೆಯಾ ಅನ್ನೋವಂಥ ಒಂದು ಅನುಮಾನ ಇಲ್ಲಿ ಹಾಕ್ಬೋದು. ಸೊ ಮಿಲಿಟರಿ ಮೂವ್ಮೆಂಟ್ಸ್ ಈಗ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಅಥವಾ ಈ ಒಂದು ಸಂಘರ್ಷದ ಟೈಮಲ್ಲಿ ಸಾಕಷ್ಟು ಮಿಲಿಟರಿ ಮೂವ್ಮೆಂಟ್ಸ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಭಾರತದ ಯಾವುದೇ ಮಿಲಿಟರಿ ಮೂವ್ಮೆಂಟ್ಸು ಅಥವಾ ಫ್ಲೈಟ್ ಮೂವ್ಮೆಂಟ್ಸ್ನ ಇಲ್ಲಿ ನಾನು ಹೇಳೋಕ್ಕೆ ಈಗ ತಯಾರಿಲ್ಲ. ಸೊ ಕೇವಲ ಒಂದು ಪಾಕಿಸ್ತಾನದ ಮೂವ್ಮೆಂಟ್ಸ್ ಏನಿದೆ ಈಗ PIA 7229 ಇದು ಎಲ್ಲೋ ಮೇಲ್ನೋಟಕ್ಕಿದು ಒಂದು ಮಿಲಿಟರಿ ಮೂವ್ಮೆಂಟ್ ಥರನೇ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಫ್ಲೈಟ್ ರೇಡಾರಲ್ಲಿ ಒಂದು ಶೆಡ್ಯೂಲ್ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಸೊ ಎಲ್ಲಿಂದ ಹೋಗ್ತಾ ಇದೆ, ಎಷ್ಟು ಜನ ಪ್ಯಾಸೆಂಜರ್ ಇದ್ದಾರೆ, ಎಲ್ಲಿಗೆ ಹೋಗಬೇಕು ಅನ್ನೋಂಥ ಒಂದು ಇದು ಇಂಟರ್ನ್ಯಾಷನಲ್ ಲಾ ಪ್ರಕಾರ ಸಿವಿಲಿಯನ್ ಮೂವ್ಮೆಂಟ್ಸ್ ಇರೋ ಸಂದರ್ಭದಲ್ಲಿ ಇದು ಕೊಡೋದು ಒಂದು ಮ್ಯಾಂಡೇಟರಿ ಆಗಿರುತ್ತೆ. ಇದೊಂದು ಮ್ಯಾಂಡೇಟ್ ಆಗಿರುತ್ತೆ. ಇದನ್ನು ಇಲ್ಲ ಅಂದರೆ ಸಾಮಾನ್ಯವಾಗಿ ಇದು ಮಿಲಿಟರಿ ಮೂವ್ಮೆಂಟು ಅಥವಾ ಸೆನ್ಸಿಟಿವ್ ಪೀಪಲ್, ಅವರು ಸೆನ್ಸಿಟಿವ್ ಜನ ಯಾರಿರ್ತಾರೆ ಅಂದರೆ ರಾಜಕಾರಣಿಗಳಿರ್ಬೋದು, ಡಿಫೆನ್ಸ್ ಪರ್ಸನಲ್ ಇರ್ಬೋದು, ಅವರು ಹೋಗ್ತಾ ಇರೋವಂಥ ವಿಮಾನ ಅಂತ ಒಂದು ಅಂದಾಜು ಹಾಕೋಬೋದು. ಇದನ್ನು ಹೊರತುಪಡಿಸಿ ಮತ್ತೆ ಅದೇ ರೀಜನಲ್ಲಿ ಕ್ವೆಟಾ ರೀಜನಲ್ಲಿ ಮಸ್ಕಟ್ಟಿಂದ ನೋಡಿ ಆ ಪ್ಲೇನು ಮತ್ತು ಈ ಪ್ಲೇನಿನ ಡಿಫ್ರೆನ್ಸ್ ನೋಡಿದ್ವಿ. ಈ ಪ್ಲೇನು ಎಲ್ಲಿಂದ ಡಿಪಾರ್ಚರ್ ಆಗಿದೆ ಅಂತ ಗೊತ್ತಾಗಿದೆ, ಕ್ವೆಟಾ ಎಲ್ಲಿಗೆ ಹೋಗ್ತಾ ಇದೆ ಅಂತ ಇನ್ಫಾರ್ಮೇಷನ್ ಇಲ್ಲ. ಸೊ ಈ ರೀತಿ ಜಿ ಕನ್ನಡ ನ್ಯೂಸ್ ಪ್ರತಿಯೊಂದು ಮೂಮೆಂಟ್ ಕೂಡ ಚಕ್ಕಲ್ಲಿಟ್ಟಿದೆ. ಇದೇ ರೀತಿಯಲ್ಲಿ SIF 733 ಇದು ಬಂದು ಬೇರೆ ದೇಶದ ವಿಮಾನ ಆಗಿದೆ. ಮಸ್ಕಟ್ಟಿಂದ ಲಾಹೋರ್ಗೆ ಹೋಗ್ತಾ ಇದೆ. ಲಾಹೋರ್ ಈ ಕಡೆ ಬರೋವಂಥ ಇದರಿಂದ ಆ ಒಂದು ಏರ್ ಸ್ಪೇಸಲ್ಲಿ ಈಗ ಲಾಹೋರ್ ಕಡೆ ಹೋಗ್ತಾ ಇದೆ. ಇದು ಒಂದು ಇಂಟರ್ನ್ಯಾಷನಲ್ ವಿಮಾನ, ಸಿವಿಲಿಯನ್ ಮೂವ್ಮೆಂಟ್ಸ್ ಸಹಜವಾಗಿದೆ. ಇನ್ನು ಇದು ಅಷ್ಟೇ ನೋಡಿ, ಸೇಮ್ ಇದು ಈ AP IGC ಅಂತ ಏನಿದೆ, ಈ ಒಂದು ಲಾಹೋರಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಇದೊಂದು ಪ್ರೈವೇಟ್ ಜೆಟ್ ಆಗಿದೆ. ಪ್ರೈವೇಟ್ ಜೆಟ್ ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು, ಇದು ಲಾಹೋರಿಂದ ಹೊರಟಿರುವಂಥ ಪ್ರೈವೇಟ್ ಜೆಟ್ ಯಾವ ಕಡೆ ಹೋಗ್ತಾ ಇದೆ. ಈ ಪ್ರೈವೇಟ್ ಜೆಟ್ಟು ಅಷ್ಟು ಇನ್ಫಾರ್ಮೇಶನ್ ಕೊಡದೇ ಇರೋದು ನೋಡಿದ್ರೆ ಇದು ಕೂಡ ಇಲ್ಲೊಂದು ಕಡೆ ಸಸ್ಪಿಷಿಯಸ್ ಮೂವ್ಮೆಂಟ್ಸ್ ಥರನೇ ಇದೆ. ಅಲ್ಲ, ವಾಟ್ ಡಸ್ ಇಟ್ ಮೀನ್ ಅಂತ ಈಗ ನಾಟ್ ಅವೈಲೇಬಲ್, ನಮಗೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನು ಇಂಡಿಕೇಟ್ ಮಾಡುತ್ತೆ? ಮೇಲ್ನೋಟಕ್ಕೆ ಯಾವುದೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಈಗ ಬಸ್ ಟಿಕೆಟ್, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ನಾನೊಂದು ಟಿಕೆಟ್ ತೊಗೋತೀನಿ, ಬೆಂಗಳೂರಿಗೆ ಹತ್ತುತ್ತೀನಿ, ಮೈಸೂರಿಗೆ ಇಳಿಬೇಕು ಸರ್ ಅಂತ ಒಂದು ಕಂಡಕ್ಟರಿಂದ ಒಂದು ಟಿಕೆಟ್ ತೊಗೋತೀನಿ. ಅದೇ ರೀತಿ ಇಲ್ಲೂ ಕೂಡ ಲಾಹೋರಿಂದ ಇಸ್ಲಾಮಾಬಾದ್ ಹೋಗಬೇಕು, ಅವರು ಒಂದು ಟಿಕೆಟ್ ತೊಗೊಂಡಿರ್ಬೇಕು. ಇಲ್ಲಿ ತೊಗೊಂಡಿಲ್ಲ, ಇದು ಪ್ರೈವೇಟ್ ಜೆಟ್ ಆಗಿರೋದ್ರಿಂದ ಎಲ್ಲ ಕೂಡ ನಾಟ್ ಅವೈಲಬಲ್ ಅಂದಿದ ತಕ್ಷಣ ಅದು ಮಿಲಿಟರಿ ಮೂವ್ಮೆಂಟ್ಸ್ ಅನ್ನಕ್ಕಾಗಲ್ಲ. ಆದರೆ ಪ್ರೈವೇಟ್ ಜೆಟ್ ಇದು ಲಾಹೋರಿಂದ ಈ ಸಂದರ್ಭದಲ್ಲಿ ಹೋಗುವಂಥ ಮಾಹಿತಿಗಳು ಎಲ್ಲೋ ಒಂದು ಕಡೆ ಈ ಇರೋವಂಥ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಸಸ್ಪಿಷಿಯಸ್ ಮೂವ್ಮೆಂಟ್ಸ್ ಥರನೇ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಲಾಹೋರಿಂದ ಹೊರಟಿದೆ ಎಲ್ಲಿಗೆ ಅಂತ ಈ ಟ್ರ್ಯಾಕರಲ್ಲಿ ಗೊತ್ತಾಗೇ ಆಗುತ್ತೆ. ಆದರೆ
ಎಲ್ಲಿಗೆ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಅನುಮಾನಗಳನ್ನ ಇದು ಎಡೆ ಮಾಡ್ಕೊಡುತ್ತೆ. ಸಿವಿಲಿಯನ್ ಅನ್ಸುತ್ತಾ ನಾನ್ ಸಿವಿಲಿಯನ್ ಪೀಪಲ್ ಇದ್ದಾರೆ? ಇದು ಮೋಸ್ಟ್ ಲೈಕ್ಲಿ ನಾನ್ ಸಿವಿಲಿಯನ್ ತರಾನೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಜೆಟ್ ಲಾಹೋರು ಈಗಾಗಲೇ ಭಾರತ ಸಾಕಷ್ಟು ಬಾರಿ ಅಲ್ಲಿ ದಾಳಿ ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಹೇಳಿದೆ ಹೋಗ್ತಾ ಇರೋಂಥ ಟೈಮ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾನ್ ಸಿವಿಲಿಯನ್ ಅಂತ ಅನ್ಸುತ್ತೆ. ಇದು ನೋಡಿ, ಇದು PIA. ನಾನು ಹೇಳ್ದಂಗೆ ಪೇಶಾವರಿಂದ ಹತ್ತಿದ್ದಾರೆ, ಅಬುದಾಬಿಗೆ ಹೋಗ್ತಾ ಇದೆ. ಕ್ಲಾರಿಟಿ ಇದೆ. ಎಷ್ಟು ಗಂಟೆಗೆ ಶೆಡ್ಯೂಲ್ ಇತ್ತು, ಎಷ್ಟು ಗಂಟೆಗೆ ಹೊರಡಿತು, ಎಷ್ಟು ಗಂಟೆ ಜರ್ನಿ ಇದು, ಎಸ್ಟಿಮೇಟೆಡ್ ಟೈಮ್ 1:55 ಅಲ್ಲಿ ಹೋಗಿ ರೀಚ್ ಆಗುತ್ತೆ. ಸೊ ಈ ರೀತಿ ಈ ಪ್ಲೇನ್ ಅಲ್ಲಿ ಇಲ್ಲದೆ ಇರೋದು ಎಲ್ಲೊಂದ್ ಕಡೆ ಮತ್ತೆ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ. ಈಗ PIA 181 ಇದು ನೋಡಿ, ಇಸ್ಲಾಮಾಬಾದಿಂದ ಶಾರ್ಜಾಗ್ ಹೋಗುವಂತ ಒಂದು ವಿಮಾನ ಆಗಿದೆ. ಇದು ಕೂಡ ಅಷ್ಟೇ ಫೈಸಲಾಬಾದಿಂದ ಕರಾಚಿಗೆ ಹೋಗುವಂಥದ್ದು. ನೋಡಿ, ಇಷ್ಟು ಕೂಡ ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ಒಂದು ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಅಂದ್ರೆ ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋಂಥ ಒಂದು, ಯಾಕೆಂತ ಹೇಳಿದ್ರೆ ಆಕಾಶದಲ್ಲಿ ಒಂದು ಸ್ಪೆಸಿಫೈಡ್ ರೋಡ್ ಅಂತ ಇರಲ್ಲ. ಆ ರೋಡ್ ಬದಲು ಈ ರೀತಿ ಅವರ ಒಂದು ಕೋಆರ್ಡಿನೇಟ್ಸ್ ಕೊಡ್ಬೇಕಾಗತ್ತೆ, ನಾವು ಎಲ್ಲಿದ್ದೀವಿ ಅಂತ. ಸೊ ಆ ಒಂದು ಸಿಸ್ಟಮ್ ನಾವು ಯೂಸ್ ಮಾಡಿ ಅದನ್ನೇ ರೆಡಾರ್ ಅಂತಾರೆ. ಸಿದ್ಧಲಿಂಗ ಸರ್ ಇವೆಲ್ಲ ಸಾಕಷ್ಟು ಅನುಭವ ಇದೆ. ಸೊ ಈ ಫ್ಲೈಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ನಿಖರವಾಗಿ ಹೇಳ್ತಾ ಇದೆ. ಈಗ ಮತ್ತೆ ನಾವು ಇದು ಝೋಬ್ ಏರ್ಪೋರ್ಟ್ ಅಲ್ಲಿ ಒಂದು ವಿಮಾನ ಸ್ಟೇಷನ್ ಆಗಿರುವಂಥದ್ದು. ಇಸ್ಲಾಮಾಬಾದಿಂದ ಶಾರ್ಜಾಗ್ ಹೋಗ್ತಾ ಇದೆ. ಸಾಕಷ್ಟು ನಾರ್ಮಲ್ ಸಿವಿಲಿಯನ್ ಮೂವ್ಮೆಂಟ್ಸ್ ಸಹಜವಾಗಿ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಲಾಹೋರಿಂದ ಕರಾಚಿಗೆ ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಕರಾಚಿ ಸಾಕಷ್ಟು ಪೋರ್ಟ್ ಇರುವಂಥ ಜಾಗ. ನೋಡಿ, ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸಿನ ಮತ್ತೊಂದು ಸಣ್ಣ ವಿಮಾನ, ಇದು ಟ್ವಿನ್ ಇಂಜಿನ್ ವಿಮಾನ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಇದು ಕರಾಚಿಯಲ್ಲಿ ಇದೆ. ಎಲ್ಲಿಗೆ ಹೋಗ್ತಾ ಇದೆ, ಏನು ಎತ್ತ, ನಾಟ್ ಅವೈಲಬಲ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಿಲಿಟರಿ ಮೂವ್ಮೆಂಟ್ಸ್ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಮತ್ತೊಂದು ದುಬೈಯಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇದು ಒಂದು ಪ್ರೈವೇಟ್ ಜೆಟ್. ಸೊ ಇದು ಪ್ರೈವೇಟ್ ಜೆಟ್ಟಾ ಅಥವಾ ಆರ್ಮಿ ಜೆಟ್ಟಾ ಅದು ಕೂಡ ಇನ್ನ ಕ್ಲಾರಿಟಿ ಇದ್ರಲ್ಲಿ ಗೊತ್ತಾಗಲ್ಲ. ಆರ್ಮಿ ಜೆಟ್ ಸಾಮಾನ್ಯವಾಗಿ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲ್ಲ. ಸೊ ನಾವು ಹೇಳ್ತಾ ಇದ್ವಿ, ಇಂಡಿಯಾ ಏರ್ ಬೇಸ್ ಎಲ್ಲ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಅವರ ಒಂದು ಟ್ರಜೆಕ್ಟರಿ ಬೇರೆ ತರನೇ ಆಗುತ್ತೆ, ಮೂವ್ಮೆಂಟ್ಸ್ ಕಂಪ್ಲೀಟ್ಲಿ ಚೇಂಜ್. ಕರೆಕ್ಟ್. ಸೊ ಈ ಹಿನ್ನೆಲೆಯಲ್ಲಿ ಈಗ ಇಸ್ಲಾಮಾಬಾದ್ ಹತ್ರ ಈಗ ಇನ್ನೊಂದು PIA 789 ಹೋಗ್ತಾ ಇದೆ. ಇದು ಟೊರೆಂಟೊ ಅಂದ್ರೆ ಕೆನಡಾ ಕಡೆ ಹೋಗ್ತಾ ಇರುವಂತದ್ದು. ಇಸ್ಲಾಮಾಬಾದ್ನಿಂದ ಪ್ಯಾರಿಸ್ ಕಡೆಗೆ ಹೋಗ್ತಾ ಇರುವಂತ ಇನ್ನೊಂದು ವಿಮಾನ ನೋಡ್ತಾ ಇದೀವಿ. ಪಕ್ಕದಲ್ಲಿ ಅಫ್ಘಾನಿಸ್ತಾನ, ಈ ರೀತಿ ಸಾಕಷ್ಟು ಇದೆ. ಆದ್ರೆ ಇಲ್ಲಿ ನೋಡ್ಬೋದು, ಇಲ್ಲೇ ಗೊತ್ತಾಗತ್ತೆ ಪಾಕಿಸ್ತಾನಿನ ಯೋಗ್ಯತೆ ಏನು, ಭಾರತದ ಯೋಗ್ಯತೆ ಏನು ಅಂತ. ಭಾರತದ ಏರ್ ಟ್ರಾಫಿಕ್ ಅನ್ನು ನೋಡ್ಬೋದು. ಏರ್ಪೋರ್ಟ್ಗಳು ಎಷ್ಟು ಸಹಜವಾಗಿ, ಎಷ್ಟು ಸಹಜ ಸ್ಥಿತಿಯಲ್ಲಿ ಏರ್ಪೋರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟು ಜನ ಸಿವಿಲಿಯನ್ ಮೂವ್ಮೆಂಟ್ಸ್ ಇದೆ. ಇಲ್ಲಿ ಯುದ್ಧದ ವಾತಾವರಣ ಇರೋದು ಕೇವಲ ಪಾಕಿಸ್ತಾನಕ್ಕಷ್ಟೇ ಹೊರತು ಭಾರತದ ಯಾರಿಗೂ ಅಲ್ಲ. ಹೌದು, ಈ ಒಂದು ಜಾಗದಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರ ಆಗಿರ್ಬೋದು, ಇದು ಭದ್ರತಾ ದೃಷ್ಟಿಯಿಂದ ಅಲ್ಲಿನ ಏರ್ಪೋರ್ಟ್ಗಳನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದೀವಿ ಹೊರತು ಅವರು ಬಂದು ದಾಳಿ ಮಾಡ್ಬಿಡ್ತಾರೆ ಅನ್ನೋ ಎಲ್ಲೋ ಒಂದ್ ಕಡೆ ರಿಸ್ಕ್ ತಗೋಬಾರ್ದು. ಯಾಕಂದ್ರೆ ನಮ್ಗೆ ಪ್ರತಿ ಜೀವನೂ ಅಷ್ಟೇ ಇಂಪಾರ್ಟೆಂಟ್. ಪಾಕಿಸ್ತಾನ ತರ ಟೇಕನ್ ಫಾರ್ ಗ್ರಾಂಟೆಡ್ ತರ ನಮ್ಗೆ ಯಾವುದೂ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇಂಡಿಯಾದ ಏರ್ ಸ್ಪೇಸ್ ನೋಡ್ಕೊಂಡು ಹೋದ್ರೆ, ಭಾರತಕ್ಕೆ ಹೋಗಕ್ ಮುಂಚೆ ನನ್ಗೊಂದು ಕ್ವಶನ್ ಬಂತು. ಈಗ ಪಾಕಿಸ್ತಾನದ ಏರ್ವೇಸ್ ಅಲ್ಲಿ ಇಷ್ಟು ಲೆಸ್ ಮೂವ್ಮೆಂಟ್ ಇದೆ ಅಂದ್ರೆ ಇದು ಎಲ್ಲಿ ತನಕ ಕಂಟಿನ್ಯೂ ಆಗ್ಬೋದು, ಎಷ್ಟು ದಿವಸದವರೆಗೆ ಅನ್ನೋ ಕುತೂಹಲ. ಅವ್ರ ಯೋಗ್ಯತೆನೆ ಅಷ್ಟು, ಅವರ ಯೋಗ್ಯತೆನೆ ಅಷ್ಟು. ಅವ್ರ ಹತ್ರ ಇರುವಂತ ಏರ್ಪೋರ್ಟ್ಗಳು ಬೆರಳೆಣಿಕೆ ಅಷ್ಟು. ನಮ್ಮ ದೇಶದ ಏರ್ಪೋರ್ಟ್ಗಳ ವ್ಯವಸ್ಥೆ ಈಗ ಇಡೀ ಜಗತ್ತಿನ ಆಕರ್ಷಣೆ ಆಗಿದೆ. ಸೊ ಅವಾರ್ಡ್ಗಳು ಬರ್ತಾ ಇದೆ ನಮ್ಮ ಏರ್ಪೋರ್ಟ್ಗಳಿಗೆ, ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಬರ್ತಾ ಇದೆ. ಈ ರೀತಿ ಇದ್ದು ನಮ್ಮ ಭಾರತ ಅವರ ಪಾಕಿಸ್ತಾನದಲ್ಲಿ ಎಣಿಸ್ಬೋದು ಎಷ್ಟು ಅಂತ. ಈಗ ನಾನು ಭಾರತಕ್ಕೆ ಹೋಗಕ್ ಮುಂಚೆ ಅದೇ ಮೇಲ್ನೋಟಕ್ಕೇನೆ ಗೊತ್ತಾಗುತ್ತೆ ಟ್ರಾಫಿಕ್ ಎಷ್ಟಿದೆ ನೋಡಿ. ಇದು ಭಾರತದ ಒಂದು ಸಾರ್ವಭೌಮತೆ ಅಥವಾ ನಮ್ಮ ಒಂದು ಗ್ರೇಟ್ನೆಸ್ಸಿನ ಒಂದು ಸ್ಮಾಲ್ ಎಕ್ಸಾಂಪಲ್. ಇದು ನೋಡ್ಬೋದು, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಬಂದಾಗಿದೆಯೋ ಅಲ್ಲಿ ಹಾರ್ತಾ ಇಲ್ಲ. ಇನ್ನು ಎಲ್ಲೇ ಇದ್ರೂ ಸಹಜ ಸ್ಥಿತಿಯಲ್ಲಿದೆ. ಗಡಿ ಭಾಗ ಏನಿದೆ ಆ ಗಡಿ ಭಾಗದಲ್ಲಿ ಮಾತ್ರ ಯಾವುದೇ ಒಂದು ಫ್ಲೈಟ್ ಮೂವ್ಮೆಂಟ್ಸ್ ಇಲ್ಲ. ಮಿಲಿಟರಿ ಮೂವ್ಮೆಂಟ್ಸ್ ಇದ್ದೇ ಇರುತ್ತೆ, ಅದು ರೆಡಾರ್ ಅಲ್ಲಿ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಅದನ್ನ ಬಿಟ್ಟು ನಾರ್ಮಲ್ ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಏನೇನಿದೆ ಅಷ್ಟು ಕೂಡ ಯಥಾಸ್ಥಿತಿ ದಿನನಿತ್ಯ ನಮ್ದು ಯಾವ ರೀತಿ ಹೋಗ್ತಾ ಇದೆಯೋ ಬರ್ತಾ ಇದೆಯೋ ಅದೇ ರೀತಿ ಇದೆ. ಸೊ ಇದು ಕೇವಲ ಬರೀ ಪಾಕಿಸ್ತಾನ ಇಂಡಿಯಾ ಅಲ್ಲ, ಇಡೀ ಜಗತ್ತಿನ
ಅಲ್ಲಿ ಯಾವ ತರ ಇದೆಯೋ ಅದೇ ತರಾನೇ ನಮ್ಮ ಇಂಡಿಯಾಲಿದೆ. ಪಾಕಿಸ್ತಾನ ನೋಡಿ ಏನೂ ಇಲ್ಲ, ಬೆರಳೆಣಿಕೆ ಅಷ್ಟು. ಸೊ ನೋಡ್ತಾ ಇರ್ಬೋದು ನಾವು. ಅಂದರೆ ಈಗ ಎನಿ ಮೂಮೆಂಟಲ್ಲಿ ಶಿವಲಿಂಗೇಶ್ವರ ಸರ್ ಅವಾಗ ಹೇಳಬೇಕಾದ್ರೂ ಕೂಡ ಅದು ಭೂ ಇರ್ಬೋದು, ನೌಕಾ ಇರ್ಬೋದು, ವಾಯು ಇರ್ಬೋದು, ಎಲ್ಲೂ ಎಡವೋದು ಬೇಡ, ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳ್ತಿದ್ರು. ನನಗೆ 1999 ಕಂದಹಾರ್ ಪ್ರಕರಣ ನೆನಪು ಮಾಡ್ಕೊಳ್ಳೋದಾದರೆ ಆ ಹೈಜಾಕ್, ಸೊ ಅದಾಗಬಾರ್ದು, ಬಟ್ ಸ್ಟಿಲ್ ಪ್ರಿಕಾಷನರಿ ಮೆಷರ್ಸ್ ಏರ್ವೇಸಲ್ಲಿ ಈಗಾಗಲೇ ಭಾರತ ಸರ್ಕಾರ ಮತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೂಡ ಸ್ಪಷ್ಟವಾಗಿ ಏರ್ಪೋರ್ಟ್ ಅಥಾರಿಟೀಸ್ಗೆ ಒಂದಷ್ಟು ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್ ಕೊಟ್ಟಿದೆ. ಏನೇ ಇದ್ರೂ ಈ ಹಿಂದೆನೂ ಮಾಡ್ಕೊಂಡು ಬಂದು ಕಂದಹಾರಿಂದಾನು ನಾವು ಸಾಕಷ್ಟು ಪಾಠ ಕಲ್ತಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಮ್ಯಾಂಡೇಟರಿ ID ಪ್ರೂಫ್ ಚೆಕ್ಗಳು ಮತ್ತೆ ಬ್ಯಾಗ್ಗಳನ್ನ ಮತ್ತಷ್ಟು ಬೀಫ್ ಅಪ್ ಮಾಡಿ ಚೆಕ್ ಮಾಡೋವಂಥದ್ದು, ಮೆಟಲ್ ಡಿಟೆಕ್ಟರ್ಸ್ ಎಕ್ಸ್ಟ್ರಾ ಆಗಿ ಇನ್ಸ್ಟಾಲ್ ಮಾಡಿರೋದು, ಮತ್ತೆ ಸಾಮಾನ್ಯವಾಗಿ ಏರ್ಪೋರ್ಟ್ ಅಂತ ಒಂದು ಸಂದರ್ಭದಲ್ಲಿ ನಾವು ಹೋಗಿ ವೀಕ್ಷಿಸಕ್ಕೆ ಒಂದಷ್ಟು ಗ್ಯಾಲರಿಗಳಿರುತ್ತೆ. ಆ ಗ್ಯಾಲರಿಗೆ ಈಗ ನಿರ್ಬಂಧನೆಗಳು ಸಾಕಷ್ಟು ಕಡೆ ಹಾಕಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಏರ್ಪೋರ್ಟ್ಗಳಲ್ಲಿ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ. ಆ ಸೆಕ್ಯೂರಿಟಿ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿರೋಂಥ ಉಗ್ರಗಳನ್ನ ನಾವು ಆರಾಮಾಗಿ ಹೊಡಿಬೋದು, ಭಾರತದ ಒಳಗಿರೋಂಥ ಉಗ್ರರನ್ನ. ಕರೆಕ್ಟ್. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಿರೋವಂಥದ್ದು. ಆಮೇಲೆ ಪ್ರತಿಯೊಂದು ಏರ್ಲೈನ್ ಕೂಡ ಪರ್ಸ್ನಲ್ ಆಗಿ ಟ್ರಾವೆಲರ್ಸ್ಗೆ ಒಂದಷ್ಟು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮ ಬುಕ್ಕಿಂಗ್ ಈಗ ಸಂಜೆ 4 ಗಂಟೆಗೆ ಅವರ ಒಂದು ಫ್ಲೈಟ್ ಇದ್ರೆ 2 ಅಥವಾ 2.5 ಗಂಟೆ ಮುಂಚೆನೆ ಇಲ್ಲಿ ಬಂದು ಚೆಕ್ ಇನ್ ಆಗ್ಬಿಡಿ. ಯಾಕೆಂತ ಹೇಳಿದ್ರೆ ಈಗಿರುವಂಥ ಟೆನ್ಷನ್ ಇದರಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಜಾಸ್ತಿ ತಗೋತಾ ಇದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬೇಗ ಬಂದು ಚೆಕ್ ಇನ್ ಆಗಿ ಅಂತ. ಚೆಕ್ ಇನ್ ಬ್ಯಾಗ್ ಲಗೇಜ್ ಆಗಿರ್ಬೋದು ಅಥವಾ ಫ್ಲೈಟ್ ಒಳಗೆ ಹೋಗುವಂಥ ದೊಡ್ಡ ಲಗೇಜ್ ಆಗಿರ್ಬೋದು, ಕ್ಯಾರಿ ಬ್ಯಾಗ್ ಆಗಿರ್ಬೋದು, ಇದಕ್ಕೆಲ್ಲ ಈಗ ಡಬಲ್ ಚೆಕ್ ಮಾಡುವಂಥ ವ್ಯವಸ್ಥೆನ ಈಗ ಎಲ್ಲ ಏರ್ಪೋರ್ಟ್ಗಳಲ್ಲೂ ಈಗಾಗಲೇ ಭಾರತ ಸರ್ಕಾರ ನಿರ್ದೇಶನದಂತೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಈಗ ಮತ್ತೆ ನಾವು ಪಾಕಿಸ್ತಾನದ ಏರ್ ಬೇಸ್ ಹೋಗೋದಾದ್ರೆ ಈ ಒಂದು ಏರ್ ಸ್ಪೇಸ್ ಅಲ್ಲಿ ನೋಡ್ಬೋದು ಇವೆಲ್ಲ ಏರ್ಪೋರ್ಟ್ಗಳು. ಕರಾಚಿ ಜಿನ್ನಾ ಏರ್ಪೋರ್ಟ್, ಕ್ವೆಟಾ, ಮುಲ್ತಾನ್ ಎಂದಿದ ತಕ್ಷಣ ಹೆಣ್ಮಕ್ಳಿಗೆ ಸಾಕಷ್ಟು ಹತ್ರ ಆಗತ್ತೆ, ಮುಲ್ತಾನಿ ಮಿಟ್ಟಿ. ಸೊ ಇಸ್ಲಾಮಾಬಾದ್, 2 ಏರ್ಪೋರ್ಟ್. ನೋ ಮೂವ್ಮೆಂಟ್ ಇಸ್ಲಾಂ ಯಾವುದು ಮೂವ್ಮೆಂಟ್ ಇಲ್ಲ ರೀ, ಅವ್ರ ಹತ್ರ ಫ್ಲೈಟ್ಗಳಿಲ್ಲ ನೋಡಿ. ಫೈಸಲಾಬಾದ್, ಲಾಹೋರ್ ಏರ್ಪೋರ್ಟ್, ಇಲ್ಲಿ ನೋಡಿ ಇಷ್ಟೇ ಬಾರ್ಡರ್ ನಮ್ದು. ಹೌದು, ಈ ಬಾರ್ಡರ್ ಇಷ್ಟೇ. ಹೌದು. ಈ ಒಂದು ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ಅಮೃತ್ಸರ್, ಲಾಹೋರ್. ಸೊ ಇಷ್ಟು ಹತ್ರದಲ್ಲಿ ನಾವು ಇಂಥ ಒಂದು ಹಾವಿನ ಪಕ್ಕ ಇದ್ದೀವಿ. ಆ ಸ್ಥಿತಿಯಲ್ಲಿ ನಮಗೆ ಸಾಕಷ್ಟು ರಕ್ಷಣೆ ಕೊಡಬೇಕಾಗಿರೋದು ನಮ್ಮ ಸೈನಿಕರು. ಪ್ರತಿದಿನ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಪ್ರತಿದಿನ ಅವ್ರಿಗೆ ನೆನೆಸ್ಕೊಳ್ಳೇಬೇಕು, ಸ್ಮರಿಸಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ ಈ ಪೂರಾ ಏರಿಯಾ ಏನಿದೆ ಇಷ್ಟರಲ್ಲೂ ಕೂಡ ಅವರ ಒಂದು ಫ್ಲೈಟ್ ಮೂವ್ಮೆಂಟ್ಸ್, ಸಿವಿಲಿಯನ್ ಮೂವ್ಮೆಂಟ್ಸು ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಸೊ ಇವತ್ತಿನ ಅವರ ಒಂದು ಸ್ಟಾಕ್ ಮಾರ್ಕೆಟ್ ಕೂಡ ಸಾಕಷ್ಟು ಕ್ರ್ಯಾಶ್ ಆಗಿದೆ. ನಿನ್ನೆ ಕೂಡ ಅವರ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನೇ ಹಾಲ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿನ ಜನಕ್ಕೂ ಗೊತ್ತು ಭಾರತ ಆಕ್ಚುಯಲ್ ಕನ್ವೆನ್ಷನಲ್ ವಾರ್ಗೆ ಏನಾದರೂ ಇಳಿದ್ರೆ ಪಾಕಿಸ್ತಾನಕ್ಕೆ ಸರ್ವೈವಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ. ಅವರು ಈಗಾಗಲೇ ಸಾಕಷ್ಟು ದೇಶಕ್ಕೆ ಅಪ್ರೋಚ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಕೇಳ್ತಾ ಇದ್ದಾರೆ. ಆದರೂ ಕೂಡ ಯಾರೂ ಇನ್ನ ಅವ್ರಿಗೆ ಆರ್ಥಿಕ ಸಹಾಯನ ಮಾಡ್ತಾ ಇಲ್ಲ. ಅವರ ಒಂದು ವಾರ್ ರಿಸರ್ವ್ ಕೆಲ ಮಾಹಿತಿಗಳ ಪ್ರಕಾರ 4 ದಿವಸ 5 ದಿವಸ ಅಂತ ಇದ್ದಾರೆ. ಅಂದ್ರೆ ದಿನ ಎಣಿಸ್ಬೇಕು ಅವರು, ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ಈಗ ಇರುವಂಥದ್ದು. ಸೊ ನೋಡ್ತಾ ಇದ್ದೀವಿ ಈಗಾಗಲೇ ಎಷ್ಟು ಜನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತಾನು ಗೊತ್ತಾಗುತ್ತೆ. 3500 ಜನ ಸುಮಾರಷ್ಟು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಗಿರೋಂಥ ನಾರ್ಮಲ್ ಇಂಟರ್ನೆಟ್ ಅಲ್ಲೇನೆ ನಾವು ಇಷ್ಟೆಲ್ಲ ತಿಳ್ಕೊತಾ ಇದೀವಿ. ಇನ್ನು ನಮ್ಮ ಭಾರತದ ಸೇನೆ ಮತ್ತೆ ನಮ್ಮ ಭಾರತದ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಏನಿದೆ ಇಷ್ಟನ್ನು ಕೂಡ ನೋಡಿದ್ರೆ ಇನ್ನ ಹೆಚ್ಚಿನ ಮಟ್ಟಿಗೆ ಆರ್ಮಿ ಹತ್ರ ಇನ್ನಷ್ಟು ಟೆಕ್ನಾಲಜಿ ಇದೆ ಅಂತಾನೆ ಅನ್ಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟು ಕೂಡ ನಮ್ಮ ಭಾರತದ ನೈಬರಿಂಗ್ ಅಂತ ಅನ್ಸ್ಕೊಂಡಿರುವಂಥ ಪಾಕಿಸ್ತಾನಿನ ಒಂದು ಚಿತ್ರಣ. 1 2 3 4 5 6 7 8 9 10 11 ಪ್ಲೇನ್ ಓಡಾಡ್ತಾ ಇದೆ. 11 ಪ್ಲೇನ್. ಸಾಮಾನ್ಯವಾಗಿ ಮಿಲಿಟರಿ ಮೂವ್ಮೆಂಟ್ಸ್ ಇಲ್ಲಿ ಗೊತ್ತಾಗಲ್ಲ, ಇರತ್ತೆ. ಬಟ್ 11 ಸಿವಿಲ್ ಏರ್ಕ್ರಾಫ್ಟ್ಸು ನಮ್ದು ಲೆಕ್ಕ ಹಾಕಕ್ಕಾಗಲ್ಲ ರೀ. ಇವತ್ತೆಲ್ಲ ಲೆಕ್ಕ ಹಾಕಿದ್ರು ಇನ್ನೂ ಬರ್ತಾ ಇದೆ. ನಾರ್ಮಲ್ಲು. ಹೌದು, ಇಲ್ಲಿ ಇಷ್ಟು ಬಾರ್ಡರ್ ಅಟ್ಯಾಚ್ಡ್ ಡಿಸ್ಟ್ರಿಕ್ಟ್ಸ್ ಏನಿದೆ ಇಲ್ಲಿ ಮಾತ್ರ ನಮ್ಮ ಒಂದಷ್ಟು ಪ್ರಾಬ್ಲಮ್ಗಳಿರುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಪಾಕಿಸ್ತಾನಿನ ಏರ್ ಸ್ಪೇಸ್ ಏನಿದೆ ಆ ಒಂದು ಏರ್ ಸ್ಪೇಸ್ ಹಿನ್ನೆಲೆಯಲ್ಲಿ
ಆ ಏರ್ ಸ್ಪೇಸಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದ ಮೂಮೆಂಟ್ಸ್ ಆಗ್ತಾ ಇದೆ. ಸಿವಿಲಿಯನ್ಸ್ ಅಲ್ಲಿ ದುಡ್ಡಿಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಉಡಾನ್ ಅನ್ನೋ ಒಂದು ಸ್ಕೀಮ್ ಇದೆ. ಈ ರೀತಿ ಭಾರತ ಇಷ್ಟು ಪ್ರೋಗ್ರೆಸ್ ಆಗಿದೆ. ಪಾಕಿಸ್ತಾನದಲ್ಲಿ ಹವಾಯಿ ಜಹಾಜ್ ಅನ್ನೋದು ಅಥವಾ ಒಂದು ವಿಮಾನ ಹತ್ತೋದು ಅವ್ರಿಗೆ ಇವತ್ತಿಗೂ ಕೂಡ ಕನಸೆ ಆಗಿದೆ. ಸೊ ಇಷ್ಟರಲ್ಲೇ ನೋಡಿದ್ವಿ, 11 ರಿಂದ 12 ಪ್ಲೇನ್ಗಳು ಮಾತ್ರ ಅಲ್ಲಿ ಓಡಾಡಿದ್ದನ್ನು ನೋಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಪ್ರಶೋಭ್.